ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಾನು ಒಂದು ಹೊಸ ಕಾನ್ಸೆಪ್ಟ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾವೆಲ್ಲ ಚಿಕ್ಕವರಿದ್ದಾಗ ಗಣಪತಿ ಹಬ್ಬ ಬಂತು ಅಂದರೆ ಸಾಕು, ಅಕ್ಷತೆ ತಗೊಂಡು ಏರಿಯಾಗೂ ಹೋಗ್ತಾಯಿದ್ದೋ. ಯಾವ್ಯಾವ ಏರಿಯಾದಲ್ಲಿ ಯಾವ್ಯಾವ ಥರ ಗಣಪತಿ ಇಟ್ಟಿದ್ದಾರೆ, ಲೈಕ್ ಯಾವ ಥರ ಅಂತಂದರೆ 11 ಗಣಪತಿ ಆಗಿರ್ಬೋದು, 21 ಗಣಪತಿ ಆಗಿರ್ಬೋದು, 101 ಗಣಪತಿ ಆಗಿರ್ಬೋದು, ಆ ಥರ ಎಲ್ಲ ನೋಡ್ತಾಯಿದ್ದೋ. ಆದರೆ ಈ ಕೊರೋನಾ ಬಂದಾದಮೇಲೆ ಯಾರೂ ಮನೆಯಿಂದ ಆಚೆ ಹೋಗೋದಕ್ಕೆ ಹೆದರ್ಕೋತೀವಿ. ನಿಮಗೆ ಗೊತ್ತಿದೆ ಅಲ್ವಾ ಹೆಂಗಿದೆ ಸಿಚುಯೇಷನ್ ಅಂತ. ನಾನು ದೇವ್ರ ಹತ್ರ ಪ್ರಾರ್ಥಿಸ್ಕೊಳ್ಳೋದಿಷ್ಟೇ, ಆದಷ್ಟು ಬೇಗ ಈ ಸಿಚುಯೇಷನ್ಸ್ ಎಲ್ಲ ಹೋಗಿ ನಾವು ಮುಂಚೆ ಯಾವ ಥರ ನೆಮ್ಮದಿಯಿಂದ ಜೀವನ ಮಾಡ್ತಾಯಿದ್ದೋ ಅದೇ ಥರ ಜೀವನ ಮಾಡೋ ಥರ ಆಗಲಿ ಅಂತ ನಾನು ಖಂಡಿತ ಪ್ರಾರ್ಥಿಸ್ಕೋತೀನಿ. ಕಾನ್ಸೆಪ್ಟ್ ಏನು ಅಂತ ಹೇಳೋದು ಮರ್ತಿದ್ದೀನಿ. ಕರೆಕ್ಟ್, ನಾನಿವತ್ತು ನಿಮ್ಮ ಮುಂದೆ 21 ಗಣಪತಿ ಜೊತೆ ಬಂದಿದ್ದೀನಿ. ನಾನು 21 ಗಣಪತಿ ನೋಡಬೇಕು ಅಂತ ಆಚೆ ಹೋಗಿದ್ದು. ನಾನು 21 ಗಣಪತಿ ನೋಡಿದ್ನಾ? ನಿಮ್ಮೆಲ್ಲರಿಗೂ 21 ಗಣಪತಿ ತೋರಿಸ್ತೀನ. ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಫಸ್ಟ್ ಆಫ್ ಆಲು 21 ಗಣಪತಿ ನೋಡಬೇಕು ಅಂತ ಪ್ಲ್ಯಾನ್ ಮಾಡಿದಾಗ ನಾನು ತುಂಬ ಹೆದರ್ಕೊಂಡಿದ್ದೆ, ನೋಡೋದಕ್ಕಾಗುತ್ತೋ ಇಲ್ವೋ. ಅದರಲ್ಲೂ ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಮುಂಚೆ ಆದರೆ ಏರಿಯಾದಲ್ಲೂ ಗಣಪತಿ ಕುಂಡಿಸ್ತಾಯಿದ್ರು, ಆದರೆ ಈಗ ಯಾರು ತುಂಬ ಕಡಿಮೆ ಕುಂಡಿಸೋದು. ಸೊ ಏನು ಮಾಡೋದು ಅಂತ ಸಖತ್ತು ಥಿಂಕ್ ಮಾಡಿದೆ. ಆಮೇಲೆ ಏರಿಯಾ ಸುತ್ತದಿದೆಯಲ್ಲ, ಅದಂತೂ ಹಾರಿಬಲ್ಲು ಗಣಪತಿ ಹುಡುಕೊಂಡು ಹೋಗೋದು. ಹಬ್ಬ ಅಲ್ಲಿ ವೀಡಿಯೋ ಶೂಟ್ ಮಾಡ್ಬೇಕಾರಂತೂ ನಾನು ಅಲ್ಲಿ ಮಕ್ಕಳು ನೋಡೋದಾಗಿರ್ಬೋದು. ಅಯ್ಯೋ ದೇವರೇ, ಸಖತ್ತು ಒಂಥರ ಮುಜುಗರ ಫೀಲ್ ಆಗೋದು. ಸೊ ಫಸ್ಟ್ ನಾವು ಹೋಗಿದ್ದು ಟೌನ್ ಹಾಲಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ. ಇಲ್ಲೊಂದು ಕಂಫರ್ಟಬಲಾಗಿ ವೀಡಿಯೋ ಮಾಡಿದೆ, ಅಷ್ಟೊಂದು ಯಾವುದು ಎಸಿಟೇಷನ್ ಏನೂ ಆಗಲಿಲ್ಲ. ತುಂಬ ಚೆನ್ನಾಗಿ ಗಣಪತಿನ ಅಲಂಕಾರ ಮಾಡಿದರು. ಹಿಂದಗಡೆ ಬ್ಯಾಕ್ಗ್ರೌಂಡ್ ಆಗಿರ್ಬೋದು, ನನಗಂತೂ ತುಂಬ ಸಖತ್ತು ಇಷ್ಟ ಆಯಿತು. ಆ ಗಣಪತಿ ಬಿಲ್ಲನ್ನು ಕೈಯಲ್ಲಿ ಇಟ್ಕೊಂಡಿರೋದಾಗಿರ್ಬೋದು. ಆ ಗಣಪತಿ ಪಕ್ಕ ನೋಡಿ ಒಂದು ಪುಟ್ಟ ಗೌರಿ ಇದ್ದಾರೆ, ಅದ್ರ ಪಕ್ಕ ಒಂದು ಪುಟ್ಟ ಗಣಪತಿ ಕೂಡ ಇದೆ. ನನಗಂತೂ ಈ ಗಣಪತಿ ತುಂಬ ಇಷ್ಟ ಆಯಿತು. ಯಾಕಂತಂದರೆ ಫಸ್ಟ್ ಹೋಗಿದ್ದಿಲ್ಲ, ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತ ಅಂತಾರಲ್ಲ, ಅದಂತೂ ಸಖತ್ತಾಗಿ ಫೀಲ್ ಆಯಿತು. ಬನ್ನಿ, ನಾನು ದೇವಸ್ಥಾನ ಪ್ರದಕ್ಷಿಣೆ ಹಾಕೋದ್ರ ಜೊತೆಗೆ ನಿಮ್ಮನ್ನು ಕೂಡ ಪ್ರದಕ್ಷಿಣೆ ಹಾಕಿಸ್ತೀನಿ. ಇಲ್ಲಿ ನೋಡಿ ನವಗ್ರಹಗಳಿದ್ದಾವೆ, ಇದನ್ನು ಕೂಡ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗೆ ಆಂಜನೇಯ ಅಂದರೆ ತುಂಬ ಇಷ್ಟ. ಅದರಲ್ಲೂ ಈ ದೇವಸ್ಥಾನದಲ್ಲಿ ಆಂಜನೇಯ ಕೂಡ ಆಯಿತು, ನನಗದು ಇನ್ನೂ ಇಷ್ಟ ಆಯಿತು. ಈ ಗಣಪತಿನ ಇನ್ನೊಂದು ಸಲ ಕಣ್ ತುಂಬಿಸ್ಕೊಳ್ಳಿ. ನೆಕ್ಸ್ಟ್ ಬೇರೆ ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ನಾವು ಬಂದಿದ್ದು ಚಿಕ್ಕಪೇಟೆ ಹತ್ತಿರ ಇರೋ ಕಾರಂಜಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಇಲ್ಲಂತೂ ತುಂಬ ಡಿಫ್ರೆಂಟಾಗಿತ್ತು ಗಣಪತಿ. ಆಂಜನೇಯ ಸ್ವಾಮಿ ಗಣಪತಿನ ಎತ್ಕೊಂಡಿರೋ ಥರ ಇತ್ತು. ಯಾಕಂದರೆ ಆಂಜನೇಯ ಸ್ವಾಮಿ ದೇವಸ್ಥಾನ ಅಲ್ವಾ. ನಾನು ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ಗಣಪತಿನ ನೋಡ್ತಾ ಇರೋದು. ನೆಕ್ಸ್ಟ್ ನಾವೆಲ್ಲಿ ಹೋಗ್ತಾ ಇರೋದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಹೋಗಿದ್ದು ಗ್ಲಾಸ್ ಹೌಸ್ ಥ್ರೂ. ಈ ಗ್ಲಾಸ್ ಹೌಸ್ನ ಲೈಟಿಂದ ಡೆಕೋರೇಟ್ ಮಾಡಿದರು. ನೈಟ್ ಹೊತ್ತು ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ಈ ವಿಡಿಯೋ ಕೂಡ ನಿಮಗೆ ತೋರಿಸ್ಬೇಕು ಅಂತ ಅನ್ನಿಸ್ತು. ಈ ದೇವಸ್ಥಾನ ಬಂದು ಅಮಾನಿಕೆರೆ ನಿಯರು ಅಮ್ಮನವರ ಚೌಡೇಶ್ವರಿ ದೇವಸ್ಥಾನ ಇದೆ. ಆ ದೇವಸ್ಥಾನದಲ್ಲಿ ಒಂದು ಪುಟಾಣಿ ಗಣಪತಿ ಕುಂಡಿಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಆ ಗಣಪತಿ ಎಷ್ಟು ಕ್ಯೂಟ್ ಆಗಿದೆ ಅಂತಂದರೆ ನೀವೇ ನೋಡಿ, ನಿಮಗೂ ಕೂಡ ಗೊತ್ತಾಗುತ್ತೆ.
ಇಲ್ಲಿ ನೋಡಿ ಈ ಪುಟಾಣಿ ಗಣಪನ ಎಷ್ಟು ಮುದ್ದಾಗಿದೆ ಅಲ್ವಾ ಅದು. ನೆಕ್ಸ್ಟ್ ನಾವು ಹೋಗಿದ್ದು SIT ಅಥವಾ SS ಪುರಂ ಹತ್ರ ಇರೋ ಗಣಪತಿನ ನೋಡೋದಕ್ಕೆ. ಇಲ್ಲಂತೂ ಫುಲ್ಲು ಆ ಹೋಲ್ ಜಾಗ ಏನಿದೆ ಅದನ್ನೆಲ್ಲ ಲೈಟಿಂದ ಡೆಕೋರೇಟ್ ಮಾಡಿದ್ರು. ನನಗಂತೂ ತುಂಬ ಖುಷಿಯಾಯಿತು. ಅದರಲ್ಲೂ ನೈಟ್ ಹೊತ್ತು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಶ್ರೀ ವಿದ್ಯಾ ಗಣಪತಿ ಯುವಕರ ಸಂಘದಿಂದ ಕೊಂಡೊಯ್ಸಿರೋ ಗಣಪತಿ. ಆ್ಯಕ್ಚುಲಿ ಇಲ್ಲಿರೋ ಗಣಪತಿನ ಹೂವು ಮತ್ತು ಲೈಟ್ಸಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಯಾರಾದರೂ ಏನಾದರೂ ಅವ್ರ ಪ್ರತಿಭೆ ತೋರಿಸಿದ್ದಾರೆ ಅಂದರೆ ಅದನ್ನು ಅಪ್ರಿಷಿಯೇಟ್ ಮಾಡೋದ್ರಲ್ಲಂತೂ ನನಗೆ ತುಂಬ ಖುಷಿ ಇದೆ. ನೆಕ್ಸ್ಟ್ SS ಪುರಂ ನಿಯರೇ ಈ ಪುಟ್ಟ ಮಕ್ಕಳು ಒಂದು ಗಣಪತಿನ ಕೊಂಡೊಯ್ಸಿದ್ರು. ಈ ವಿಡಿಯೋ ಶೂಟ್ ಮಾಡಬೇಕಾದ್ರಂತೂ ಆ ಪುಟ್ಟ ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ರು. ಈ ಗಣಪತಿ ಕೂಡ ತುಂಬ ಚೆನ್ನಾಗಿದೆ. ನಾವು ಈ ಗಣಪತಿನ ನೋಡೋದಕ್ಕೆ ಹೋದಾಗ ಗಾಡೀಲಿ ಹೋಗ್ಬೇಕಾದ್ರೇ ಆ ಲೈಟಿಂಗ್ ಅಂತೂ ತುಂಬ ಅಟ್ರ್ಯಾಕ್ಟ್ ಆಗ್ತಾಯಿತ್ತು, ಕಣ್ಣಿಗೆ ಹೊಡಿತಾಯಿತ್ತು. ನಾನಂತೂ ಗಾಡಿಯಿಂದ ಇಳಿಯೋದೇ ತಡ ಯಾವಾಗ ಗಣಪತಿ ನೋಡ್ತೀನೋ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾಯಿದ್ದೆ. ಈ ಡೆಕೋರೇಷನ್ ಆಗಿರ್ಬೋದು ಪ್ರತಿಯೊಂದು ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಸ್ಟೇಜ್ ಮೇಲೆ ಕುಂಡಿಸಿದ್ದು ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಗಣಪತಿ. ಆ ಬ್ಯಾಕ್ಗ್ರೌಂಡ್ ಎಲ್ಲ ಸ್ವಲ್ಪ ಓಲ್ಡ್ ಥೀಮ್ ಥರ ಮಾಡಿದರು. ಓಲ್ಡ್ ಪ್ಲಸ್ ನ್ಯೂ ಎರಡೂ ಸೇರಿದ್ರೆ ಯಾವ ಥರ ಅಂತ ಇಲ್ಲೇ ಫೀಲ್ ಮಾಡಿದೆ ನಾನು. ನೆಕ್ಸ್ಟು ಬಜರಂಗ ದಳದವರು ಕೆಸರುಮೋಡಿನಲ್ಲಿ ಹಿಂದೂ ಏಕದಳ ಗಣೇಶೋತ್ಸವನ ಮಾಡಿದರು. ಇಲ್ಲಂತೂ ತುಂಬ ಚೆನ್ನಾಗಿ ಡೆಕೋರೇಷನ್ಸ್ ಮಾಡಿದರು. ನನಗೆ ಈ ಡೆಕೋರೇಷನ್ಸ್ ಎಲ್ಲ ಜಾಸ್ತಿ ಇಷ್ಟ ಆಯಿತು. ಇಲ್ಲಿ ಗಣಪತಿ ಕೂಡ ತುಂಬ ಕ್ಯೂಟಾಗಿ ಚೆನ್ನಾಗಿ ಇತ್ತು. ನೆಕ್ಸ್ಟ್ ನಾವು ಹೋಗಿದ್ದು ಕ್ಯಾತ್ಸಂದ್ರದ ಗಣಪತಿ ದೇವಸ್ಥಾನಕ್ಕೆ. ಈ ದೇವಸ್ಥಾನಕ್ಕೆ ನಾನು ಮುಂಚೆ ಧನುರ್ಮಾಸ ಮಾಡೋದಕ್ಕೆ ಅಂತ ಹೋಗ್ತಾ ಇದ್ದೆ. ನನಗಂತೂ ಈ ದೇವಸ್ಥಾನ ತುಂಬ ಇಷ್ಟ. ಇಲ್ಲೂ ಕೂಡ ಒಂದು ಪುಟಾಣಿ ಗೌರಿ ಗಣೇಶನ ಕೊಂಡೊಯ್ಸಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಅದು ಎಕೋ ಫ್ರೆಂಡ್ಲಿ ಕೂಡ. ಈಗ ನೀವು ನೋಡ್ತಾ ಇರೋದು ಕ್ಯಾತ್ಸಂದ್ರದ ಸಂತೆ ರೋಡಲ್ಲಿರೋ ಗಣಪತಿ. ನನಗಂತೂ ಈ ಗಣಪತಿ ಕೂಡ ತುಂಬ ಇಷ್ಟ ಆಯಿತು. ಹೂನಲ್ಲಿ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಇದು ಕ್ಯಾತ್ಸಂದ್ರದಲ್ಲಿರೋ ಇನ್ನೊಂದು ಗಣಪತಿ. ಇದ್ರ ಹಣೆ ಮೇಲೆ ಸ್ಟೋನ್ ವರ್ಕ್ ಇದೆಯಲ್ಲ ಅದಂತೂ ನನಗೆ ಜಾಸ್ತಿ ಇಷ್ಟ ಆಯಿತು. ಆಮೇಲೆ ಬ್ಯಾಕ್ ಡ್ರಾಪ್ ಕೂಡ ತುಂಬ ಡಿಫ್ರೆಂಟಾಗಿ ಮತ್ತು ಯುನೀಕ್ ಆಗಿತ್ತು. ಈ ಗಣಪತಿ ನನ್ನ ತಮ್ಮನ ಫ್ರೆಂಡ್ಸ್ ಎಲ್ಲ ಸೇರಿ ಕೊಂಡೊಯ್ಸಿರೋ ಗಣಪತಿ. ಅಂದರೆ ಅವ್ರ ಹಳೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲ. ಇದು ಕೂಡ ತುಂಬ ಚೆನ್ನಾಗಿತ್ತು. ತುಮಕೂರರಾಗಿ ನಾವು ಜಾಸ್ತಿ ಹೆಮ್ಮೆ ಪಡೋ ವಿಷಯ ಅಂತಂದರೆ ನಮ್ಮ ಸಿದ್ಧಗಂಗಾ ಮಠ ಮತ್ತು ಶಿವಕುಮಾರ ಸ್ವಾಮೀಜಿಗಳು. ಕ್ಯಾತ್ಸಂದ್ರದ ಮೇದ್ರು ಬೀದಿಯಲ್ಲಿ ಪರಮ ಪೂಜ್ಯರ ಆಕೃತಿಯಲ್ಲಿ ಗಣಪತಿನ ಪ್ರತಿಷ್ಠಾಪನೆ ಮಾಡಿದರು. ಈ ಗಣಪತಿ ಬ್ಯಾಕ್ಗ್ರೌಂಡ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಮತ್ತು ಕ್ಯೂಟಾಗಿದೆ. ಈ ನವಿಲ್ ಮೇಲೆ ಕೂತಿರೋ ಗಣಪತಿ ಅಂತೂ ಎಷ್ಟು ಮುದ್ದಾಗಿದೆ ಅಲ್ವಾ. ಇದು ವಿನಾಯಕ ಗೆಳೆಯರ ಬಳಗದಿಂದ ಮುತ್ಸಂದ್ರದಲ್ಲಿ ಇಟ್ಟಿರೋ ಗಣಪತಿ. ಇದಂತೂ ಈ ಗಣಪತಿಗೆ ಪಂಚೆ ಎಲ್ಲ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಇದನ್ನು ನೋಡೋದಕ್ಕಂತೂ.
ಇದು ಮೆಳೆಕೋಟೆಯಲ್ಲಿ ಇಟ್ಟಿರೋ ಗಣಪತಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ನನಗಂತೂ ಈ ಗಣಪತಿ ತುಂಬ ಇಷ್ಟ ಆಯಿತು. दैवत अमुचा विनायका दैवत अमुचा विनायका हे गजानन हे गजानन हे गजानन हे गजानन हे गजानन तू आदिश्वर तू परमेश्वर तूच ईश्वर हे गजानन हे गजानन हे गजानन हे गजानन हे गजानन विनायक हे गजानन विनायक हे गजानन विनायक. ಆ್ಯಕ್ಚುಲಿ ಇಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕೆ ಹೋದಾಗ್ಲಂತೂ ಇಲ್ಲಿರೋ ಮಕ್ಕಳು ತುಂಬ ಎಕ್ಸೈಟೆಡ್ ಆಗಿದ್ರು. ಪಾರ್ವತಿ ನಂದನ ಬಾಪ್ಪ ವಿನಾಯಕ ಈ ಗಣಪತಿನ ಪುಟ್ಟದಾಗಿ ಕೊಂಡೋಸಿದ್ರು, ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು. ಇದ್ರ ಬ್ಯಾಕ್ ಡ್ರಾಪ್ ಅಂತೂ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ರಾಜ ವಿನಾಯಕ ರಾಜ ವಿನಾಯಕ ರಾಜ ವಿನಾಯಕ. ಇದು ನಮ್ಮ ತುಮಕೂರಿನ ಗಾರ್ಡನ್ ರೋಡಲ್ಲಿ ತುಂಬ ಪುಟ್ಟದಾಗಿ ಕೊಂಡೋಸಿರೋ ಗಣಪತಿ ನನಗಂತೂ ಸಖತ್ ಇಷ್ಟ ಆಯಿತು. हे गजानन हे गजानन तू आधीश्वर. ತುಮಕೂರಲ್ಲಿ ಬೇರೆ ಬೇರೆ ಕಡೆ ಇರೋ ಗಣಪತಿನ ಶೂಟ್ ಮಾಡಿದ್ದೀನಿ, ಆದರೆ ನಮ್ಮೂರು ಗಣಪತಿ ತೋರಿಸ್ಲಿಲ್ಲ ಅಂದರೆ ಹೇಗೆ. ಇದು ನಮ್ಮೂರಲ್ಲಿ ಕುಂಡಿಸಿರೋ ಗಣಪತಿ. ಊರು ಯಾವುದು ಅಂತ ಮಾತ್ರ ಕೇಳಿಬಿಡಿ, ಓಕೆನಾ. ನನಗಂತೂ ಇಲ್ಲಿರೋ ಡೆಕೋರೇಷನ್ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಜಾಸ್ತಿ ಇಷ್ಟ ಆಗಿರೋ ಗಣಪತಿ ಅಂದರೆ ಇದೆ ನನಗೆ. ಹಾಗಂತ ಬೇರೆ ಗಣಪತಿನ ಇಷ್ಟಪಟ್ಟಿಲ್ಲ ಅಂತಲ್ಲ, ದೇವರೆಲ್ಲ ಒಂದೇ ಅಲ್ವಾ. ಇಲ್ಲಿನ ಡೆಕೋರೇಷನ್ ಆಗಿರ್ಬೋದು, ಹೂವಿಂದ ಮತ್ತು ಹಣ್ಣಿಂದ ಮೇಲ್ಗಡೆ ಇರೋದಾಗಿರ್ಬೋದು, ಅಥವಾ ಬ್ಯಾಕ್ ಡ್ರಾಪ್ ಆಗಿರ್ಬೋದು, ಸೈಡಲ್ಲಿರೋ ಡೆಕೋರೇಷನ್ಸ್ ಆಗಿರ್ಬೋದು, ಐ ಥಿಂಕ್ ಇದಕ್ಕೆ ತುಂಬ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಅನ್ಕೋತೀನಿ. ಆಮೇಲೆ ಈ ವಿಡಿಯೋ ಶೂಟ್ ಮಾಡ್ಬೇಕಾದ್ರೆ ಇನ್ನೊಂದು ಹೇಳಿದ್ರು, ಆ ಗಣಪತಿ ನೋಡ್ತಾ ಇದ್ದೀರಾ ಅಲ್ವಾ, ಅದರಲ್ಲೆಲ್ಲ ಸ್ಟೋನ್ ವರ್ಕ್ ಆಗಿದೆಯಲ್ಲ, ಅದು ಬ್ಯಾಂಗ್ಳೂರಲ್ಲಿರೋ ಲಾಲ್ಬಾಗಿಂದ ಮಾಡಿಸ್ಕೊಂಬಂದ್ರಂತೆ. ನಿಜವಾಗ್ಲೂ ನನಗೆ ಇಲ್ಲಿಗೆ ಬಂದಾದ್ಮೇಲೆ ಅನ್ನಿಸ್ತು, ಏನು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡ್ತಾರೆ ಗಣಪತಿನ ಕುಂಡಿಸೋದಕ್ಕೆ, ಇಷ್ಟೊಂದೆಲ್ಲ ಓವರ್ ಥಿಂಕ್ ಮಾಡ್ತಾರಾ ಅಂತ ಅಂದ್ಕೊಂಡೆ. ನನಗಂತೂ ಈ ಗಣಪತಿ ತುಂಬ ಇಷ್ಟ ಆಯಿತು. ಆಮೇಲೆ ಆ ಗಣಪತಿನ ಕುಂಡಿಸಿರೋದು ಬೋಟ್ ಒಳಗೆ. ಲಾಸ್ಟಲ್ಲಿ ನಾವು ವಿಡಿಯೋ ಶೂಟ್ ಮಾಡ್ತೀವಿ ಅಂತಂದಾಗ ಪಾಪ ಅಲ್ಲಿ ಸ್ಮೋಕ್ ಎಫೆಕ್ಟ್ ಕೂಡ ಆಗಿದ್ರು. ಸಕಲ ಜಗತ್ತಾ ತಾರಣಹಾರ ತೂ ಯಾಗಿ. ನಾನು ಗಣಪತಿ ಹಬ್ಬ ಆದಮೇಲೆ ವಾಟ್ಸಪ್ಪು ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿದೆ. ಏನಂತ, ನಿಮ್ಮ ಮನೆ ಅಥವಾ ನಿಮ್ಮ ಏರಿಯಾದಲ್ಲಿ ಗಣಪತಿ ಕುಂಡಿಸಿ ನೀವೇನಾದ್ರು ವೀಡಿಯೋ ಶೂಟ್ ಮಾಡಿದರೆ ನನಗೆ ಕಳಿಸ್ಕೊಡಿ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ತೀನಿ ಅಂತ. ಎಷ್ಟೊಂದು ಜನ ವೀಡಿಯೋ ಕೂಡ ಕಳಿಸ್ಕೊಟ್ಟಿದ್ರ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್.
ತುಮಕೂರಲ್ಲಿ ನನಗೆ ಗೊತ್ತಿರೋ ಏರಿಯಾದಲ್ಲಿ ಆಲ್ಮೋಸ್ಟ್ ವೀಡಿಯೋ ಶೂಟ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಆದಮೇಲೆ ನನ್ನ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರಬೇಕು ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.